ಇತರ ರಾಜ್ಯಗಳು ಪಂಚರಾಜ್ಯ ಚುನಾವಣೆ ಏನಾಯಿತು ನೋಡಿದ್ರೆ ಕೇರಳದಲ್ಲಿ ನಾವು ಥಂಪಿಂಗ್ ಮೆಜಾರಿಟಿಯಲ್ಲಿ ಗೆದ್ದಿದ್ದೀವಿ. 103, 105ವರೆಗೂ ನಾವು ಗೆಲ್ಲುವಂಥದ್ದಕ್ಕೆ ಅವಕಾಶ. 140 ಕ್ಷೇತ್ರಗಳಲ್ಲಿ 105. ಅಲ್ಲೇನು ಕೇರಳದಲ್ಲಿ BJP 1 ಇಲ್ಲ 2 ಗೆದ್ದಿರ್ಬೋದು. ತಮಿಳ್ನಾಡಲ್ಲಿ DMK ಅಲಿಯನ್ಸ್, ಕಾಂಗ್ರೆಸ್ ಮತ್ತು DMK ಅಲಿಯನ್ಸ್ ಏನಿತ್ತು, ಅಲ್ಲಿ ನಮ್ಮದು ಲೆಕ್ಕಾಚಾರ ತಲೆಕೆಳಗಾಗಿದೆ. ನಾವು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಿದ್ದೆವು DMKಗೆ. ಮತ್ತೆ ಸ್ಟಾಲಿನ್ ಅವರು ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದರು, ಜನರಿಗೆ ತಲುಪುವಂಥ ಕೆಲಸಗಳಾಗಿದ್ದು. ಆದರೆ ಸಿನಿಮಾ ಕ್ರೇಜ್, ಸಿನಿಮಾ ಪೈತ್ಯಂ ಅಂತ ಏನು ಹೇಳ್ತಾರೆ, ಪೈತ್ಯಂ ಅಂದರೆ ಹುಚ್ಚು ಜನಗಳಿಗೆ, ಯಂಗ್ಸ್ಟರ್ಸು, ಎಲ್ಲ ಯಂಗ್ಸ್ಟರ್ಸ್ಗಳು ವಿಜಯ್ ಅವರಿಗೆ ಓಟ್ ಹಾಕಿ ಅಲ್ಲಿ 100 ಸೀಟ್ ಮೇಲೆ ಬರುವಂಥದ್ದಕ್ಕೆ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನ ದೇಶಾದ್ಯಂತ BJPಯವರು ಎಲ್ಲ ಪಕ್ಷದವರು ಕಾಪಿ ಮಾಡಿ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡೋಣ. ವೆಸ್ಟ್ ಬೆಂಗಾಳಲ್ಲಿ ನಮ್ಮದು ಏನು ಆ ಮಟ್ಟದಲ್ಲಿ ಇರಲಿಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಮಾಡ್ತಿದ್ದೋ. ಅಲ್ಲಿ ನೀವು ನೋಡಿದ್ದೀರಿ, ಕಳೆದ 1 ವರ್ಷದ ನಿರಂತರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ವೆಸ್ಟ್ ಬೆಂಗಾಲಲ್ಲಿ ಕೂತ್ಕೊಂಡು ಏನೆಲ್ಲ ಅನಾಹುತಗಳ ನಾನಾಚಾರಗಳನ್ನು ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಮಾಧ್ಯಮದ ಮುಂದೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ. EVMಗಳು ಸ್ಟ್ರಾಂಗ್ ರೂಮ್ನ ಹೊಡೆದು EVMಗಳನ್ನೆಲ್ಲ ಎಲ್ಲೆಲ್ಲೋ ತೊಗೊಂಡು ಒತ್ಕೊಂಡು ಹೋಗಿ ಏನೇನೋ ಮಾಡಿ ಏನೇನೋ ಎಲ್ಲ ಕಲಸಿ ಮೇಲೊಗ್ರೆ ಮಾಡಿ ಅಲ್ಲಿ ಚುನಾವಣೆನ ಗೆಲ್ಲುವಂಥ ಕೆಲಸವನ್ನು BJPಯವರು ಈ ರೀತಿ ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಒಂದು ವ್ಯವಧಾನವನ್ನು ರೂಢೀಕರಿಸ್ಕೊಂಡಿದ್ದಾರೆ. ಅದು ಎಷ್ಟು ದಿವಸ ನಡೀತದೆ ಅನ್ನುವಂಥದ್ದು ನೋಡೋಣ. ಅಸ್ಸಾಮಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಪ್ರತಿಯೊಬ್ಬರು ಅಕೌಂಟ್ಗೂ ಸುಮಾರು 50 ಲಕ್ಷ ಕುಟುಂಬಗಳಿಗೆ 10,000 ರೂಪಾಯಿ ದುಡ್ಡು ಹಾಕಿದ್ರು. ಎಲ್ಲ ಭಾಳ ಬಡವರಿದ್ದಾರೆ. ಅಲ್ಲಿ ದುಡ್ಡನ್ನು ಹೊಡೆದು ಒಂದೊಂದು ಓಟಿಗೆ 5,000 ದುಡ್ಡು ಕೊಟ್ಟು ಅಲ್ಲಿ ಚುನಾವಣೆ ಗೆಲ್ಲುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. 10,000 9,000 ರೂಪಾಯಿ ಅವರವ್ರ ಅಕೌಂಟ್ಗೆ ಹಾಕಿದ್ದಾರೆ. 55 ಲಕ್ಷ ಜನಕ್ಕೆ ಒಂದು ತಿಂಗಳ ಹಿಂದೆಯೇ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ 2 ದಿವಸ ಮುಂಚೆನೇ ಅವರವ್ರ ಅಕೌಂಟ್ಗೆ ಹಾಕೋಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆಲ್ಲ ಕಡು ಬಡವರಿದ್ದಾರೆ ಅಲ್ಲಿ. ಅವರೇನು ಪಾಪ ಅವತ್ತಿನ ದಿವಸ ಕೂಲಿ ಸಿಕ್ಕಿದ್ದು ಸಾಕು 5,000 ಮತವನ್ನು ಒಂದು ಓಟ್ಗೆ ಕೊಟ್ಟು ಖರೀದಿ ಮಾಡಿ ಅಸ್ಸಾಂನಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಪುದುಚೇರಿನಲ್ಲಿ NDA ಮೈತ್ರಿಕೂಟನೇ ಮತ್ತೆ ಇನ್ನೊಂದು ಸರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ನಾವು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇದೆಷ್ಟು ದಿವಸ ಇವರು ಓಟ್ ಚೋರಿ ಮಾಡಿ ಗೆಲ್ತಾರೆ ನೋಡೋಣ. ಬಟ್ ನಾವು ಜನಪರವಾಗಿ, ಜನರ ಪರವಾಗಿ ಇದ್ದು ಹೋರಾಟವನ್ನು ಮುಂದುವರಿಸ್ಬೇಕು ಅನ್ನುವಂಥದ್ದು ಒಂದು ದೃಢ ನಿರ್ಧಾರ. ಸೋತಿದ್ದೂ ಅಶೋಕ್ ಅವ್ರು ಕೊಟ್ಟ ಸ್ಟೇಟ್ಮೆಂಟು ಒಂದು ರೀತಿ ನಾವು ಗೆದ್ದಿದ್ದೀವಿ ಅಂತ. ಹೆಂಗೆ ಗೆದ್ದವ್ರೆ ಅನ್ನುವಂಥದ್ದು ಹೇಳ್ಬೇಕಲ್ಲ. ಸೋತರೂ ಮೀಸೆ ಮಣ್ಣಾಗಲ್ಲ ಅನ್ನೋದಕ್ಕೆ ನೋಡಿ. ಅಶೋಕು ಕೊಡುವಂಥ ಹೇಳಿಕೆ, ವಿಜೇಂದ್ರ ಕೊಡುವಂಥ ಹೇಳಿಕೆನ ಅಷ್ಟೊಂದು ಸೀರಿಯಸ್ ಜನರು ಪರಿಗಣಿಸಲ್ಲ. ಈಗ ನಾವು ಯಾಕೆ ಪರಿಗಣಿಸ್ಬೇಕು? ಅವರೆಲ್ಲ ಜೋಕರ್ಸ್, ದೇರ್ ಆಲ್ ಜೋಕರ್ಸ್ ಬಿಫೋರ್ ದಿ ಮೀಡಿಯಾ, ಬಿಫೋರ್ ದಿ ಪೀಪಲ್. ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದ್ಗಡೆ ಬಂದು ಏನೇನೋ ಹುಚ್ಚುಚ್ಚು ಥರ ಮಾತಾಡುವಂಥದ್ದು, ಅವ್ರ ಅಸ್ತಿತ್ವ ಇರಬೇಕು. ಡೈಲಿ ಅವರ TV ಅವ್ರ ಮುಖ ತೋರಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಅದು ಹಂಗೆ ನಡ್ಕೊಂಡು ಹೋಗಲಿ. ಅದು ನಾವು 2028ಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಸುಮ್ಮನೆ ದಿನನಿತ್ಯ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು, ಕಾಂಗ್ರೆಸ್ ಮೇಲೆ ಸುಮ್ಮನೆ ಒಂದು ಒಡಕಿದೆ, ಕಾಂಗ್ರೆಸ್ಸಲ್ಲಿ ಇನ್ನೇನೋ ಇದೆ, DK ಶಿವಕುಮಾರ್ಗೂ ಸಿದ್ದರಾಮಯ್ಯವ್ರಿಗೂ ತಂದಿಕ್ಕುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಡೇ 1ಇಂದ ಪ್ರಯತ್ನ ಮಾಡ್ತಾವ್ರೆ. ಬಟ್ ಅವೆಲ್ಲ ಏನು ವರ್ಕ್ ಆಗಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಗೆಲ್ಲುವಂಥ ಕೆಲಸ ಮಾಡ್ತಾರೆ. ಎಷ್ಟು ದಿವಸ ನಡೀತದೆ ಕಳ್ತನ ಅನ್ನುವಂಥದ್ದು ನೋಡೋಣ. ಕಳ್ಳ ಹೆಂಡತಿ ಯಾವತ್ತಿದ್ರು ಮುಂಡೆ ಅಲ್ವೇ, ಅದು ಒಂದಲ್ಲ ಒಂದು ದಿವಸ ತೋರಿಸುವಂಥ ಕೆಲಸ ಮಾಡ್ತೀವಿ.